वालेकुम सलाम। ATO potato 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 ಎಂದ್ರದು glowing the dark. ಫಸ್ಟ್ ಟೈಮಾ? ಯಾ ನಾ ಯಾಕೋ ಇದ್ರೆ ಪ್ರಾಕ್ಟೀಸ್ ಮಾಡ್ತೀನಿ ಇದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದುಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರದ ವ್ಲಾಗನ್ನು ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ. ಸೊ ಇಲ್ಲಿ ನನ್ನ ಮಗಳು ಮದ್ರಸಕ್ಕೆ ಹೋಗ್ತಾ ಇದ್ದಾಳೆ. ಸೊ ಅವಳನ್ನ ಏನು ಮದ್ರಸಕ್ಕೆ ಕಳಿಸೋ ತನಕ ಅಲ್ಲಿ ನಿಂತಿದ್ದೆ, ನಾನು ಕೆಳಗಡೆ ಹೋಗಿಲ್ಲ. ಅಂದರೆ ನೋಡ್ತಾ ಇದ್ದೆ, ನಾನು ಹೋಗಿಲ್ಲ. ಇವಾಗ ನಮ್ಮ ಅಪ್ಪ ನೋಡಿದರೆ ನನಗೆ ನಿಜವಾಗ್ಲೂ ಬೈತಾರೆ. ಅಂದರೆ ಯಾವಾಗಲೂ ಹೋಗ್ತೀನಿ, ಒಂದೊಂದು ಸಲ ನಾನು ಏನು ಮಾಡ್ತೀನಿ ಅಂದರೆ ಮೇಲ್ಗಡೆನೇ ನಿಂತ್ಕೊಂಡು ನೋಡ್ತೀನಿ, ಅವಳು ಹೋಗೋ ತನಕ ನೋಡ್ತೀನಿ. ಒಂದೊಂದು ಸಲ ಹೋಗಿ ಅಲ್ಲೇ ಮಾಡಿ ಬರ್ತೀನಿ. ನಮ್ಮಪ್ಪ ಅಂತೂ ಡೈಲಿ ಫೋನ್ ಮಾಡಿ ಹೇಳ್ತಾರೆ, ಅವಳನ್ನ ಏನು ಅಲ್ಲಿ ಅರ್ಧ ದಾರಿ ತನಕ ಬಿಟ್ಟು ಹೋಗು, ಏನೋ ನಾಯಿದು ಕಾಟ ಎಲ್ಲ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಅರ್ಧ ದಾರಿ ತನಕ ಮಾಡು ಅಂತೇಳಿ. ಮಾಡ್ತೀನಿ, ಮಾಡಲ್ಲ ಅಂತೇಳಿನಿಲ್ಲ. ಒಂದೊಂದು ಸಲ ಮಾತ್ರ ನಾನು ಏನೋ ಮೇಲ್ಗಡೆನೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಅವಳು ಹೋಗೋ ತನಕ. ಸೊ ಇವಾಗ ಅವಳು ಹೋಗಿದ್ದಾಳೆ ಮದ್ರಸಕ್ಕೆ. ಸೊ ಇವತ್ತು ನಾನು ಒಂದು ಏನು ನೀರು ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಂಗಳೂರು ಕಡೆಯವರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ನೀರು ದೋಸೆ ಯಾವ ಥರ ಮಾಡೋದು ಅಂತೇಳಿ. ಇದು ಮಂಗಳೂರವ್ರಿಗೆಲ್ಲ, ಬೇರೆ ಕಡೆ ಎಲ್ಲ ಇರ್ತಾರಲ್ವ ಅಂಥವ್ರಿಗೆ. ಅಂದರೆ ನಾನು ಹಾಸನದಲ್ಲಿದ್ದಾಗ, ಸಕಲೇಶಪುರದಲ್ಲಿದ್ದಾಗೆಲ್ಲ ಎಲ್ಲರೂ ತುಂಬ ಸಲ ಹೇಳ್ತಾಯಿದ್ರು, ನನಗೆ ತುಂಬ ಸಲ ಕೇಳಿದ್ರು ಏನಂದರೆ, ಏನು ನೀವು ನೀರು ದೋಸೆ ಮಾಡ್ತೀರಲ್ವ ತುಂಬಾ ಚೆನ್ನಾಗಾಗುತ್ತೆ, ಫಿಶ್ ಕರಿಗೆ ಚಿಕನ್ ಕರಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ, ಅದು ಯಾವ ಥರ ಮಾಡೋದು ಹೇಗೆ ಅಂತೆಲ್ಲ ತುಂಬ ಜನ ಕೇಳಿದರು. ಸೊ ಆ ಕಡೆ ಅವರಿಗೆ ಗೊತ್ತಿಲ್ಲ ಕರೆಕ್ಟಾಗಿ, ಯಾಕೆಂದರೆ ಇದು ಮಂಗಳೂರು ಕಡೆ ಕುಂದಾಪುರ ಅಲ್ಲ, ಇಲ್ಲಿ ಕಾರ್ಕಳ, ಉಡುಪಿ ಈ ಸೈಡೆಲ್ಲ ಜಾಸ್ತಿಯಾಗಿ ಮಾಡೋದು ಏನು ನೀರು ದೋಸೆ. ಸೊ ಹಾಗಾಗಿ ಆ ಕಡೆಯವರಿಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇರೋದು. ಇಲ್ಲಿ ಬರೀ ಏನು ದೋಸೆ ಅಕ್ಕಿ ಇದೆಯಲ್ವ, ಅದನ್ನು ರಾತ್ರಿ ನಾನು ಸೋಪ್ ಮಾಡಿದ್ದೆ, ಬೆಳಿಗ್ಗೆ ಅದನ್ನು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿ, ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನೈಸಾಗಿ ಇದನ್ನು ಪೇಸ್ಟ್ ಮಾಡಿ ತಗೊಂಡಿದ್ದೀನಿ. ಅಂದರೆ ನೈಸಾಗಿರಬೇಕು, ತರಿಯಾಗಿ ಏನು ಇರಬಾರ್ದು, ತುಂಬಾ ನೈಸಾಗಿರಬೇಕು. ನಂತರ ಅದಕ್ಕೆ ನೀರು ಹಾಕೋದ್ರಲ್ಲಿ ಇರೋದು, ಎಷ್ಟು ನೀರು ಹಾಕೋದು ಅಂತೇಳಿ. ಎಷ್ಟು ನೀರು ಹಾಕಬೇಕಂದ್ರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರೂ ಇರಬಾರ್ದು. ನೋಡಿ ನಾನು ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿ ಅಂತೇಳಿ. ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀರನ್ನು ಹಾಕೋಬೋದು. ಅಂದರೆ ದಪ್ಪದಲ್ಲಿ ಹಾಕಿದ್ರೂ ನೀರು ದೋಸೆ ಆಗುತ್ತೆ, ಆಗಲ್ಲ ಅಂತೇಳೇನಿಲ್ಲ. ಒಟ್ಟಲ್ಲಿ ಹೆಸರಿಗೆ ತಕ್ಕಂತೆ, ಅಂದರೆ ನೀರು ದೋಸೆ ಅಂತೇಳಿ ಯಾವ ಥರ ಹೆಸರಿದೆ, ಸೊ ಅದೇ ಥರ ಏನು ಸ್ವಲ್ಪ ನೀರು ಥರ ಮಾಡಿನೇ ದೋಸೆ ಹಾಕ್ಕೊಳ್ಳೋದು. ನೋಡಿ ಇಲ್ಲಿ ಸೌಟ್ ಇದೆಯಲ್ವ, ಅದು ಸ್ವಲ್ಪ ಏನು ಲೈಟಾಗಿಯೇ ಕಾಣಿಸ್ತಾ ಇದೆ ಅದರ ಮೇಲ್ಗಡೆ ಏನು ಹಿಟ್ಟು. ಸೊ ಅಲ್ಲಿ ತನಕ ಅದಕ್ಕೆ ನೀರು ಹಾಕ್ಕೋಬೇಕು, ಹಾಕಿ ಚೆನ್ನಾಗಿ ತೆಳುವಾಗಿ ಮಾಡ್ಕೋಬೇಕು. ಸೊ ಇವಾಗ ನೋಡಿ ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಲೈಟಾಗಿ ಸೌಟ್ ಮೇಲ್ಗಡೆ ಏನು ಲೈಟಾಗಿ ಒಂದು ಪದರ ಇದೆ, ಆ ಥರ ಇದ್ದರೆ ಸಾಕಾಗುತ್ತೆ. ಆ ನಂತರ ನಾನಿಲ್ಲಿ ಏನು ನೀರು ದೋಸೆದು ಹಿಟ್ಟಿದೆಯಲ್ವ, ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತೀನಿ, ಒಂದು ಸ್ವಲ್ಪ ಎಣ್ಣೆ. ಸೊ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ನಾನು ನಾನ್ ಸ್ಟಿಕ್ ತವ ಇದೆಯಲ್ವ ಅದನ್ನು ತೊಗೊಂಡಿದ್ದೀನಿ. ಮಂಗಳೂರು ಕಡೆ ನೀರು ದೋಸೆಗೆ ಅಂತೇಳಿ ಬೇರೆಯೇ ಒಂದು ತವ ಇದೆ, ಬಟ್ ಅದರಲ್ಲಿ ಒಂದೊಂದು ಸಲ ಕರೆಕ್ಟ್ ಆಗುತ್ತೆ, ಒಂದೊಂದು ಸಲ ಕರೆಕ್ಟ್ ಆಗೋಲ್ಲ. ಬಟ್ ಇವಾಗಂತೂ ನಾನ್ ಸ್ಟಿಕ್ ತವದಲ್ಲಿ ಚೆನ್ನಾಗಿ ಆಗುತ್ತೆ. ಸೊ ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡ್ಕೋಬೋದು. ಅದು ಚೆನ್ನಾಗಿ ಬಿಸಿ ಆಗಬೇಕು, ಒಂಚೂರು ಕೈಯಲ್ಲಿ ತೆಗೆದು ಈ ಥರ ಏನು ಹಾರಿಸ್ಬೇಕು, ಆವಾಗ ಅದು ಮೇಲ್ಗಡೆ ಪಟ 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 ಅಂತೇಳಿ ಹಾರುತ್ತೆ. ಆವಾಗ ಕರೆಕ್ಟಾಗಿ ಏನು ತವಾನೂ ಬಿಸಿಯಾಗಿದೆ ಅಂತೇಳಿ ಆಗುತ್ತೆ. ಸೊ ನಂತರ ಈ ಥರ ತೆಳುವಾಗಿ ಹಾಕಿದರೆ ಆಯಿತು. ನೋಡಿ ಇವಾಗ ಇದು ಕರೆಕ್ಟಾಗಿ ಬಂದಿದೆ. ಏನು ನಾನ್ ಸ್ಟಿಕ್ ತವ ಇದೆಯಲ್ವ ಅದರಲ್ಲಿ ಒಂದು ಚೂರು ಏನು ಇದಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಏನು ಮಾಡಬೇಕು, ಪ್ಲೇಟಿಗೆ ಹಾಕೋಬಾರ್ದು. ಒಂದನ್ನು ಈ ಥರ ಏನಾದರೂ ಬೇರೆ ಒಂದು ಪಾತ್ರೆಯಲ್ಲೂ ಹಾಕೋಬೋದು ಪ್ಲೇಟಲ್ಲಿ. ಅದು ತಣ್ಣಗಾದ್ಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಹಾಕೋಬೇಕು. ಬಿಸಿ ಬಿಸಿನೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಅಂಟುಕೊಳ್ಳುತ್ತೆ ಒಂದಕ್ಕೊಂದು. ಸೊ ಅದಕ್ಕೋಸ್ಕರ ಒಂದು ಹಾಕಿ ತೆಗಿಯೋಷ್ಟೊತ್ತಿಗೆ ಅದು ತಣ್ಣಗಾಗ್ಬಿಡುತ್ತೆ. ಸೊ ಇನ್ನೊಂದನ್ನು ಹಾಕ್ಕೊಳ್ಳೋದು. ಸೊ ಆ ಥರ ಮಾಡಿದರೆ ಏನು ಒಂದಕ್ಕೊಂದು ಏನು ನೀರು ದೋಸೆ ಏನು ಅಂಟ್ಕೊಳ್ಳಲ್ಲ. ಸೊ ಇದು ನಾನು ಮಾಡೋ ರೀತಿ ಹೇಳಿರೋದು. ಕೆಲವರು ಬೇರೆ ಟೈಪಲ್ಲಿ ಮಾಡ್ತಾರೆ, ಕೆಲವರು ನೀರು ದೋಸೆಗೆ ಈರುಳ್ಳಿನ ಹಾಕೋತಾರೆ, ಈ ಥರ ಎಲ್ಲ ಮಾಡ್ತಾರೆ, ಕಾಯಿ ತುರಿ ಹಾಕೋತಾರೆ.
ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಾನಿಲ್ಲಿ ಬರೀ ಅಕ್ಕಿನ ಏನು ಯೂಸ್ ಮಾಡಿರೋದು ತುಂಬಾ ಚೆನ್ನಾಗಾಗುತ್ತೆ. ಬಟ್ ನನಗೆ ಇಷ್ಟ ಆಗಲ್ಲ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗೆ, ಹಸ್ಬೆಂಡಿಗೆ, ನಮ್ಮ ಮಾವ, ಹಸ್ಬೆಂಡ್ ಫ್ಯಾಮಿಲಿ ಇವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೀರು ದೋಸೆ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗೆಯೇ ರಾತ್ರಿ ಮಾಡಿರುವಂತಹ ಚಿಕನ್ದು ಗ್ರೇವಿನೂ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಮಗಳು ಚಿಕನ್ ಗ್ರೇವಿ ಜೊತೆಗೆ ಚಪಾತಿ ಮಾಡು ಅಂತ ಹೇಳಿದ್ಲು ಚಿಕ್ಕವಳು. ದೊಡ್ಡವಳು ನೀರು ದೋಸೆ ಅಂತೇಳಿ, ಸೊ ಅದಕ್ಕೋಸ್ಕರ ನೀರು ದೋಸೆನೇ ಮಾಡಿದ್ದೆ. ನೋಡಿ, ಇದು ಒಂದಕ್ಕೊಂದು ಯಾವುದೂ ಅಂಟಿಲ್ಲ. ಅದೇ ಹೇಳಿದ್ನಲ್ಲ, ಒಂದು ತಣ್ಣಗಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಹಾಕ್ಕೋಬೇಕು, ಆವಾಗ ಏನೂ ಅಂಟ್ಕೊಳ್ಳಲ್ಲ. ತುಂಬಾ ಮೋಡ ಆಗಿಬಿಟ್ಟಿದೆ, ತುಂಬಾ ಜೋರಾಗಿ ಮಳೆ ಬರೋ ಥರ. ಸಡನ್ನಾಗಿ ಮೋಡ ಬರುತ್ತೆ, ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ಬಿಸಿಲು ಬರುತ್ತೆ. ಸೊ ಆ ಥರ ಆಗ್ತಾಯಿದೆ. ಇವಾಗ ನೋಡಿ, ಚೆನ್ನಾಗಿ ಗಾಳಿನೂ ಹೊಡಿತಾ ಇದೆ. ನಾನು ಬೆಳಿಗ್ಗೆ ವೀಡಿಯೋ ಮಾಡಿರೋದಲ್ಲ, ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ವೀಡಿಯೋನೇ ಮಾಡಿಲ್ಲ. ತುಂಬಾ ಒಂಥರ ಸೊಂಟ ನೋವು ಥರ, ಯಾಕೆ ಅಂತೇಳಿ ಗೊತ್ತಿಲ್ಲ. ಆ ಥರ ಬಗ್ಗೆ ಎಲ್ಲ ನನ್ನದು ಕೆಲಸ ಏನೂ ಆಗಲ್ಲ, ಆದ್ರೂ ಒಂಥರ ಸೊಂಟ ನೋವು ಥರ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸೇ ಜಾಸ್ತಿಯಾಗಿ ಮಾಡಿಲ್ಲ. ಸೊ ಇದು ನಾನು ಅಂದರೆ ಈವ್ನಿಂಗಲ್ಲಿ ಮಾಡ್ತಾ ಇರೋದು, ಸಾಯಂಕಾಲ ಆಗಿಬಿಟ್ಟಿದೆ ಆಲ್ಮೋಸ್ಟ್. ನನ್ನ ಮಗಳೂ ಮದ್ರಸೆಲ್ಲ ಬಿಟ್ಟು ಬಂದಿದ್ದಾಳೆ. ಸೊ ಆವಾಗ ನಾನಿಲ್ಲಿ ವೀಡಿಯೋ ಮಾಡ್ತಾ ಇರೋದು. ಇಲ್ಲಿ ನನ್ನ ಮಗಳೇನು ಮಾಡಿದ್ದಾಳೆ ಅಂದರೆ ಅವರಿಗೆ ಮದ್ರಸದಲ್ಲಿ ಯಾರಾದರೂ ಡೆಲಿವರಿ ಆದರೆ ಮಕ್ಕಳಿಗೆ ಹೆಸರಿಡ್ತಾರೆ, ಅಥವಾ 7 ಡೇಸಲ್ಲಿ ಕೂದಲೆಲ್ಲ ತೆಗಿತಾರಲ್ವ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ಸ್ವೀಟ್ಸ್ ಕೊಡ್ತಾರೆ. ಸ್ವೀಟ್ಸ್, ಆಮೇಲೆ 10 ರೂಪಾಯಿ ಕಾಯಿನ್, ಖರ್ಜೂರ, ಡೇಟ್ಸ್ ಇದೆಯಲ್ವ ಅದೆಲ್ಲ ಕೊಡ್ತಾರೆ. ಸೊ ಅದನ್ನು ತಗೊಬಂದು ಕೊಡ್ತಾ ಇದ್ಲು ನಮಗೆ. ಹಾಗೇನಿಲ್ಲ, ನನ್ನ ಮಗಳೂ ಅಳ್ತಾ ಇದ್ದಾಳೆ. ಇಲ್ಲಿ ನಾನು ಸ್ವಲ್ಪ ಹೊಡೆದೆ ಅವಳಿಗೆ, ಯಾಕೆಂದರೆ ನಮಾಜ್ ಮಾಡೋದ್ರಲ್ಲಿ ತುಂಬಾ ಉದಾಸೀನ ತೋರಿಸ್ತಾಳೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಟೈಮ್ ಆದಮೇಲೆ ನಮಾಜ್ ಮಾಡೋದಕ್ಕೆ ನಾವು ಹೊಡೆದೂ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ಏಟು ಹೊಡೆದಿರೋದು. ಫಸ್ಟಿಗೆಲ್ಲ ನಾನು ಜಾಸ್ತಿ ಹೊಡಿತಾ ಇದ್ದೆ, ಬಟ್ ಇವಾಗ ಆ ಥರ ಏನು ಹೊಡೆಯಲ್ಲ, ಒಂದೇ ಒಂದು ಏಟು ಹೊಡೆದಿರೋದು. ಇವಾಗ ಒಂದು ಸ್ವಲ್ಪ ಬೈದ್ರೂ ಅವಳಿಗೆ ಬೇಜಾರಾಗಿಬಿಡುತ್ತೆ. ಸೊ ಆ ಥರ ಆಗಿಬಿಟ್ಟಿದೆ ಇವಾಗಿನದು ಸಿಚುವೇಶನ್. ಮಕ್ಕಳು ದೊಡ್ಡವರಾಗ್ತಾ ಇದ್ದಾಗೇ ಅವ್ರದ್ದು ಮೊದಲೆಲ್ಲ ಹೊಡಿತಾ ಇದ್ವಿ, ಇವಾಗ ಬೈದ್ರೂ ಸಾಕಾಗುತ್ತೆ, ಅಳಲು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಮಾಜಿದು ಹಾಸಿಗೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು. ಸೊ ಇವಾಗ ನೈಟಿಗೆ ಡಿನ್ನರ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಚಿಕನ್ ಇದೆಯಲ್ವ ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಸಿಂಪಲಾಗಿ ಒಂದು ಡ್ರೈ ರೋಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಟೊಮ್ಯಾಟೊ ರೈಸ್ ಇದೆಯಲ್ವ ಅದನ್ನು ಮಾಡೋಣ ಅಂತೇಳಿ. ಯಾಕೆಂದರೆ ಮಳೆ ಬರ್ತಾಯಿತ್ತು, ಬಿಸಿ ಬಿಸಿಯಾಗಿ ಏನಾದರೂ ರೈಸ್ ಐಟಮೇ ತಿನ್ನೋಣ ಅಂತೇಳಿ ಆಸೆ ಆಗ್ತಾಯಿತ್ತು. ಸೊ ಬಿರಿಯಾನಿ ಬೇಡ ಅಂತೇಳಿ ಆಯಿತು. ಅದಕ್ಕೋಸ್ಕರ ಟೊಮ್ಯಾಟೊ ರೈಸನ್ನು, ಆಮೇಲೆ ಈ ಚಿಕನಿದು ಸಿಂಪಲಾಗಿ ಫ್ರೈ ಮಾಡ್ಕೊಂಡಿದ್ದೆ, ಆಮೇಲೆ ಚಟ್ನಿ. ಸೊ ಇಷ್ಟನ್ನು ಮಾಡಿದ್ದೆ. ಒಳ್ಳೆ ಒಂದು ಪರ್ಫೆಕ್ಟ್ ಡಿನ್ನರ್ ಅಂತ ಹೇಳ್ತಾಯಿದ್ರು ಹಸ್ಬೆಂಡಿಗಂತೂ ತುಂಬಾ ಇಷ್ಟ ಆಗಿಬಿಟ್ಟಿತ್ತು ಡಿನ್ನರ್. ಸೊ ರೆಡಿ ಮಾಡಿ ಇಟ್ಟಿರೋದು. ಸೊ ಈ ಮಕ್ಕಳೆಲ್ಲ ಹೋಮ್ವರ್ಕ್ ಎಲ್ಲ ಆದಮೇಲೆ ಡಿನ್ನರ್ ಮಾಡ್ತೀವಿ. ಬೇಗನೆ ಆಗುತ್ತೆ, ನಮ್ಮ ಮನೇಲಂತೂ 8:30 ಅಷ್ಟೊತ್ತಿಗೆ ಡಿನ್ನರ್ ಆಗುತ್ತೆ, ಜಾಸ್ತಿ ಲೇಟೇನು ಆಗಲ್ಲ. ಸೊ ಇಲ್ಲಿ ಮಕ್ಕಳಷ್ಟೊತ್ತಿಗೆ ಇಲ್ಲಿ ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಬ್ಲಾಕ್ ಕಣ್ಣಲ್ಲಿ ಶೈತಾನ್ ಒಳಗಂಡು ಶೈತಾನ್ ಬಂದಿದ್ದದು ನೀರು ಅಜ್ಜು ಬೇಗ ಎಲ್ದು ಚೊಮ್ಮ ಉಂಡು ಎಲ್ದೋಗು. ಸೊ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಫೈನಲ್ ಆಗಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ಇದನ್ನು ಈ ಥರ ಯಾವುದ್ರಲ್ಲಿ ಮಾಡ್ತಾಯಿದ್ದೆ ಅಂದರೆ ಚಿಕನಿದ್ದು ಇನ್ನೊಂದು ಬರುತ್ತಲ್ವ, ಯಾವುದೊಂಥರ ಗಟ್ಟಿ ಥರ ಪೀಸ್ ಬರುತ್ತೆ ಗೊತ್ತಾ. ಸೊ ಅದರಲ್ಲಿ ನಾನು ಜಾಸ್ತಿಯಾಗಿ ಮಾಡ್ತಾಯಿದ್ದೆ. ಈ ಥರ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಇವತ್ತು ಚಿಕನಲ್ಲೂ ಟ್ರೈ ಮಾಡಿದ್ದೀನಿ. ಚಿಕನಲ್ಲಂತೂ ಚೆನ್ನಾಗಿ ಆಗೇ ಆಗುತ್ತೆ. ಬಟ್ ಆ ಥರ ಆ ಚಿಕನಿದು ಗಟ್ಟಿ ಪೀಸ್ ಬರುತ್ತಲ್ವ, ಅದರದ್ದು ಫುಡ್ಡೆಲ್ಲ ಹೋಗಿ ಕೂತ್ಕೊಳ್ಳುತ್ತಲ್ವ, ಅದರಲ್ಲಿ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಟೊಮೆಟೊ ರೈಸು, ಚಟ್ನಿ ಎಲ್ಲನೂ ರೆಡಿ ಆಗಿದೆ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ವೆನಸ್ಡೇ. ಇವತ್ತು ಸ್ಕೂಲ್ ಇಲ್ಲ ಮಕ್ಕಳಿಗೆ. ರಾತ್ರಿ ಮೆಸೇಜ್ ಬಂತು ಸ್ಕೂಲ್ ಇಲ್ಲ ಅಂತೇಳಿ, ಹೆವಿ ರೈನ್ ಇರೋದ್ರಿಂದ. ಸೊ ಇವತ್ತು ನನಗೆ ಸಡನ್ ರಾತ್ರಿ ಏನು ಪ್ಲ್ಯಾನ್ ಇತ್ತಿಲ್ಲ, ಯಾಕಂದರೆ ಸ್ಕೂಲ್ ಇತ್ತಲ್ವ, ಇದೆ ಅಂತ ಹೇಳಿತ್ತಲ್ವ. ಸೊ ಹಾಗಾಗಿ ರಾತ್ರಿ ಏನು ಪ್ಲ್ಯಾನ್ ಮಾಡಿಲ್ಲ, ಬೆಳಿಗ್ಗೆ ಪ್ಲ್ಯಾನ್ ಮಾಡಿರೋದು. ಇವಾಗ ನಾನಿಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಿದೆ. ನನ್ನ ಮಗಳಿದು ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ ಅಕೌಂಟ್ ಮಾಡಲಿಕ್ಕೆ ಅಂತೇಳಿ. ಆವಾಗ ಅವರಂದ್ರು ಅಪ್ಡೇಟ್ ಆಗಿಲ್ಲ, ಇವ್ರದ್ದು
ಬ್ಯಾಂಕ್ ಏನು ಆಧಾರ್ ಕಾರ್ಡ್. ಸೊ ಹಾಗಾಗಿ ಅಪ್ಡೇಟ್ ಆಗಬೇಕು ಅಂತೇಳಿ ನಾನು 5 ವರ್ಷದ ಅಪ್ಡೇಟ್ ಮಾಡಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ ಅಪ್ಡೇಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಹೋದರೆ ಬೇಗ ಮಾಡಿ ಬೇಗ ಬರ್ಬೋದು ಅಂತೇಳಿ, ಅದು ಆಧಾರ್ ಸೆಂಟರ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಇವಾಗ ನಾನು ನನ್ನ ಚಿಕ್ಕ ಮಗಳು ಹೋಗ್ತಾ ಇದ್ದೀವಿ. ಉಳ್ಳಾಳದಲ್ಲಿದೆಯಲ್ವ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಮಾಡ್ತಾಯಿದ್ರು. ಸೊ ನನಗೆ ತುಂಬ ವರ್ಷ ಆಯಿತು, ಅಂದರೆ 1 ವರ್ಷ ಜಾಸ್ತಿನೇ ಆಯಿತು ನಾನಲ್ಲಿ ಮಾಡಿ ಬಂದಿರೋದು. ಸೊ ನಂತರ ಹೋಗಿಲ್ಲ ಅಲ್ಲಿಗೆ, ಅಲ್ಲಿನೇ ಮಾಡ್ತಾರೆ ಅಂತೇಳಿ ಅಂದ್ಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ ಉಳ್ಳಾಳಕ್ಕೇ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಏನು ಇಲ್ಲಿ ಇವಾಗ ಮಾಡ್ತಾ ಇಲ್ಲ, ಅದು ಆಧಾರ್ ಸೆಂಟರ್ ಅದು ಬೇರೆಯೇ ಆಗಿದೆ. ಸೊ ಅಲ್ಲೇ ಹೋಗಿ ಮಾಡಬೇಕು ಅಂತೇಳಿ. ಸೊ ನಂತರ ಏನು ಉಳ್ಳಾಳಕ್ಕೆ ಹೋಗಿದ್ದೆ. ಉಳ್ಳಾಳದಿಂದ ವಾಪಸ್ ಪಂಪೆಲಿಗೆ ಹೋಗಿ ಅಲ್ಲಿ ಹೋಗಿ ಏನು ಆಧಾರ್ ಕಾರ್ಡ್ ಇದೆಯಲ್ಲ ಅದನ್ನು ಅಪ್ಡೇಟ್ ಮಾಡಿರೋದು ಬೆಳಿಗ್ಗೆನೇ. ಅಂದರೆ ಒಟ್ಟಿನಲ್ಲಿ ಬೆಳಿಗ್ಗೆನೇ ಕೆಲಸ ಅಂತೂ ಮುಗೀತು. ಏನು ಬೆಳಿಗ್ಗೆನೇ ಹೋಗಿದ್ನಲ್ಲ, ಬೆಳಿಗ್ಗೆ 7 ಗಂಟೆ ಆಗುವಾಗಲೇ ಹೋಗಿದ್ದೆ. ಸೊ ಹಾಗಾಗಿ 8:15 ಆಗುವಾಗ ನಾನು ಏನು ಉಳ್ಳಾಲ ರೀಚ್ ಆಗಿದ್ದೆ. ಅಂದರೆ 8 ಗಂಟೆಗೆ ರೀಚ್ ಆಗಿದ್ದೆ. 8:15 ತನಕ ಉಳ್ಳಾಲದಲ್ಲಿ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಯಾಕಂದರೆ ಎಲ್ಲ ಕಡೆನೂ ಟೋಕನ್ ಸಿಗೋದು. ಸೊ ಅದಕ್ಕೋಸ್ಕರ ಟೋಕನ್ ಬೇಗ ತಗೊಂಡ್ರೆ ಬೇಗ ಏನು ಆಧಾರನ ಅಪ್ಡೇಟ್ ಮಾಡಿ ಬರ್ಬೋದಲ್ವ ಅಂತೇಳಿ ಟೋಕನ್ ಬೇಗ ಸಿಗಲಿ ಅಂತೇಳಿ ಬೇಗ ಹೋಗಿದ್ದೆ. ಬಟ್ ಬೇಗ ಹೋಗಿರೋದ್ರಿಂದ ಒಳ್ಳೆಯದೇ ಆಯಿತು. ಅಲ್ಲಿಲ್ಲ ಅಂತೇಳಿ ಗೊತ್ತಾಯಿತು, ಸೀದಾ ಏನು ಪಂಪೆಲ್ಗೆ ಹೋಗ್ಬಿಟ್ಟೆ. ಅಲ್ಲೂ ಬೇಗನೆ ಸಿಕ್ತು ನನಗೆ ಟೋಕನ್ 3 ನಂಬರ್ ಸಿಕ್ಕಿರೋದು. ಸೊ ಹಾಗಾಗಿ ಬೇಗನೆ ಆಯಿತು ಕೆಲಸ ಅಂತೂ ಅಪ್ಡೇಟ್ ಮಾಡೋದು. ಸೊ ಇವಾಗ ಹೋಗ್ತಾ ಇದ್ದೀನಿ. ಹಾಗೆಯೇ ನನಗೊಂದು ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಒಬ್ರದ್ದು. ನಾನು ಫಸ್ಟಿಗೆ ಹೇಳಿದ್ದೆ, ನಂದು ಹಳೆ ವಿಡಿಯೋ ಎಲ್ಲ ನೋಡೋರಿಗೆ ಗೊತ್ತಿರ್ಬೋದು. ನಾನು ಫಸ್ಟಿಗೆ ಹೇಳಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಮಾಡುವಾಗ ಎಲ್ಲ ಮೈಂಡ್ ಸೆಟ್ಟಲ್ಲೇ ಮಾಡಿರೋದು, ನೆಗೆಟಿವ್ ಕಮೆಂಟ್ಗಳಿಗೆ ಏನು ಅಷ್ಟೊಂದು ತಲೆ ಕೆಡಿಸಲ್ಲ ಅಂತೇಳಿ. ಬಟ್ ಒಂದೊಂದು ಸಲ ಏನು ಜಾಸ್ತಿಯಾಗಿ ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದೇ ಇಲ್ಲ ಜಾಸ್ತಿಯಾಗಿ. ಇವಾಗ ಒಂದು ವಿಡಿಯೋಕ್ಕೆ ಮಾತ್ರ ಒಂದು ಇಬ್ರದ್ದು ಏನು ನೆಗೆಟಿವ್ ಕಮೆಂಟ್ಸ್ ಬಂತು. ಸೊ ಒಬ್ರಿಗಂತೂ ಆನ್ಸರ್ ಕೊಟ್ಟಿದ್ದೀನಿ, ಇನ್ನೊಬ್ರಿಗೆ ಏನು ನಿಮಗೆ ಇದೆಲ್ಲ ಬೇಕಾ, ಆಮೇಲೆ ನಿಮಗೆ ಮದ್ರಸದಲ್ಲಿ ಉಸ್ತಾದ್ಗಳು ಇದಾರಲ್ವ ಇದೇ ಕಲಿಸ್ಕೊಟ್ಟಿರೋದಂತೆಲ್ಲ ಹೇಳಿ ಒಂಥರ ಬೇಜಾರಾಯಿತು. ಆಮೇಲೆ ಆಯಿತು, ಹೇಳೋರು ಏನು ಬೇಕಾದರೂ ಹೇಳ್ತಾರೆ, ಅವ್ರಿಗೆ ಹೇಳೋದೇ ಕೆಲಸ, ಅದನ್ನೆಲ್ಲ ತಲೆ ತಗೊಂಡ್ರೆ ಆಗಲ್ಲ ಅಂತೇಳಿ ಅದನ್ನು ಅಲ್ಲಿಗೆ ಬಿಟ್ಟಿದ್ದೀನಿ. ಹೇಳೋರು ಏನು ಬೇಕಾದರೂ ಹೇಳಿ ಅಂತೇಳಿ. ಅವ್ರ ಮನೆಯವ್ರಿಗೆ ಅವರು ಏನು ಅಷ್ಟೊಂದು ಫ್ರೀಡಮ್ ಕೊಟ್ಟಿಲ್ಲ. ನಮ್ಮ ಮನೇಲಿ ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ನಮ್ಮ ಮನೇನು ಕಟ್ ಹಾಕಿಲ್ಲ, ಏನಿದು ಮಾಡಿಲ್ಲ, ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ಬೇಡದಿರೋ ಕೆಲಸ ಅಂತೂ ಮಾಡ್ತಾ ಇಲ್ಲ, ವೀಡಿಯೋ ಮಾಡ್ತಾ ಇರೋದು. ಅದರಲ್ಲಿ ಏನು ಕೆಟ್ಟದ್ದು ಅಂತೇಳಿ ಏನೂ ಇಲ್ಲ ನನ್ನ ಪ್ರಕಾರ. ಯಾಕೆಂದರೆ ಬೇಡದೇ ಇರೋದೇನು ಮಾಡ್ತಾ ಇಲ್ಲ ವಿಡಿಯೋದಲ್ಲಿ. ಏನು ನಮ್ಮ ಡೈಲಿ ರೂಟೀನ್, ನಮ್ಮ ಲೈಫ್ ಸ್ಟೈಲು, ನಮ್ಮ ಜರ್ನಿ, ಆಮೇಲೆ ಏನು ಫುಡ್ ರೆಸಿಪೀಸ್ ಇದನ್ನೇ ಶೇರ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಆ ಥರದ್ದೇನು ಬೇಡದೇ ಇರೋದೇನೂ ಇಲ್ಲ. ಸೊ ಹಾಗಾಗಿ ನಾನು ಆ ಥರ ನೆಗೆಟಿವ್ ಕಮೆಂಟ್ಗಳಿಗೆ ಅಷ್ಟೊಂದು ತಲೆನೇ ಕೆಡಿಸೋದಕ್ಕೆ ಹೋಗಲ್ಲ. ಸೊ ಇವಾಗ ನಾನು ಏನು ಆಧಾರ್ ಕಾರ್ಡೆಲ್ಲ ಅಪ್ಡೇಟೆಲ್ಲ ಮಾಡಿ ಆಯಿತು. ಸೊ ಇವಾಗ ರಿಟರ್ನ್ ಮನೆಗೆ ಬರ್ತಾ ಇದ್ದಾಗ ಇಲ್ಲಿ ರೋಡಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಮಶ್ರೂಮ್ ಸಿಕ್ತು. ನೋಡೋಕ್ಕೂ ಒಂಥರ ಇತ್ತು. ಸೊ ಹಾಗೆಯೇ ಏನು ಡಿಫ್ರೆಂಟು ಆಗಿದೆ, ಸ್ವಲ್ಪ ಬೇರೆ ಟೈಪಲ್ಲಿ. ಜಾಸ್ತಿಯಾಗಿ ಮಶ್ರೂಮ್ ಗೊತ್ತಿಲ್ಲ ಯಾವ ಶೇಪಲ್ಲಿ ಬರುತ್ತೆ ಅಂತೇಳಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಒಂದೇ ಇತ್ತು. ಸೊ ಹಾಗೆಯೇ ಅದೊಂದು ಫ್ಲವರ್ ಬಾಲ್ ಥರ ಇದೆಯಲ್ವ, ಅದೊಂದು ಫ್ಲವರ್, ಅದನ್ನು ಒಂಥರ ಡಿಫ್ರೆಂಟ್ ಆಗಿಯೇ ಇತ್ತು. ನಾನು ಫಸ್ಟ್ ಟೈಮೇ ನೋಡಿರೋದು. ಈಗ ನನ್ನ ಮಗಳು ಹೇಳ್ತಾ ಇದ್ಲು, ನಾನು ಫಸ್ಟ್ ಟೈಮ್ ನೋಡಿರೋದು, ಚೆನ್ನಾಗಿದೆ, ನನಗೆ ಇದು ಬೇಕು ಅಂತೆಲ್ಲ ಹೇಳಿ ಕೈಯಲ್ಲಿ ಹಿಡ್ಕೊಂಡು ತಗೊಬರ್ತಾ ಇದ್ಲು. ಸೊ ಇವಾಗ ನಾನು ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಮಗಳ ಹತ್ರ ಹೋಗುವಾಗ ಹೇಳಿದ್ದೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡು ಹೋಗು ಅಂತೇಳಿ ಅಮ್ಮನ ಮನೆಗೆ ಹೋಗುವಾಗ. ಬಟ್ ಮಾಡಿಲ್ಲ ಅಂತೇಳಿನಿಲ್ಲ, ಮಲಗಿರೋ ಬ್ಲ್ಯಾಂಕೆಟ್ಸ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ಮಡಿಚಿಟ್ಟೆಲ್ಲ ಹೋಗಿದ್ಲು. ಆಮೇಲೆ ಏನು ನಾನೇ ಬಂದು ಕ್ಲೀನ್ ಮಾಡಿದೆ, ಯಾಕೆಂದರೆ ಮಕ್ಕಳು ಎಷ್ಟೇ ಮಾಡಿದ್ರೂ ಏನೋ ಅಷ್ಟೊಂದು ಕ್ಲೀನ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೇ ಕ್ಲೀನ್ ಮಾಡಿದ್ದೆ. ಬಂದು ಕ್ಲೀನೆಲ್ಲ ಮಾಡಿ ಆದಮೇಲೆ ಇವಾಗ ದೋಸೆಗೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ಏನೋ ಮಧ್ಯಾಹ್ನ 12 ಗಂಟೆ ಆಗಿದೆ. ನಾನಿಲ್ಲಿ ಹಿಟ್ಟು ರುಬ್ಬಿ ಇಡೋದು ಸ್ವಲ್ಪ ಲೇಟ್ ಆಯಿತು, ಅಂದರೆ 12 ಗಂಟೆ ಆಗ್ತಾ ಬಂದಿದೆ ಇವಾಗ. ಸೊ ನೈಟಿಗೆ ನನಗೆ ಏನು ಚಿಕನ್ ಕರಿ ಮಾಡಿ ಒಳ್ಳೆ ಏನು ಇಡ್ಲಿ ತಿನ್ನಬೇಕು ಅಂತೇಳಿ ಆಸೆ ಆಗಿತ್ತು. ಸೊ ಅದಕ್ಕೋಸ್ಕರ ಏನು ಬೇಗದು ಹಿಟ್ಟು ಏನು ಫಾರ್ಮೇಟಿಂಗ್ ಆಗಲಿ ಅಂತೇಳಿ ಅದನ್ನು ಚೆನ್ನಾಗಿ ಕವರ್ ಮಾಡಿ ಇಟ್ಟಿದ್ದೆ. 1-2 ಬಟ್ಟೆಯಲ್ಲಿ, ಅಂದರೆ ಬೆಡ್ಶೀಟಲ್ಲೆಲ್ಲ ಫುಲ್ಲು ಕವರ್ ಮಾಡಿ ಇಟ್ಟಿದ್ದೀನಿ. ನೈಟ್ ಆಗುವಾಗ ಏನು ಚೆನ್ನಾಗಿ ಫಾರ್ಮೇಟಿಂಗ್ ಆಗ್ಬೋದು ಅಂತೇಳಿ. ಸೊ ಇವಾಗ 7:30 ಗಂಟೆ ಟೈಮ್ ಆಗಿದೆ. ಚೆನ್ನಾಗಿ ಅಂದರೆ 7:30 ಗಂಟೆ, ನಾನು 12 ಗಂಟೆ ಆಗಿದೆ ಆಲ್ಮೋಸ್ಟ್. ಆ ಟೈಮಲ್ಲಿ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಇವಾಗ ಸಾಯಂಕಾಲ 7:30 ಗಂಟೆ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಹಿಟ್ಟು.
ಏನು ಇವತ್ತು ಇಡ್ಲಿನೂ ಒಳ್ಳೆ ಚಿಕನ್ ಕರಿ ತಿನ್ನುವಂತಹ ಆಸೆ ಇದೆಯಲ್ವ ಅದು ಪೂರ್ತಿ ಆಗುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಹಿಟ್ಟು. ಸೊ ಇವಾಗ ಇಡ್ಲಿ ಹಾಕೋದಕ್ಕೆ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಬಾಳೆ ಎಲೆಯಲ್ಲಿ ಇಡ್ಲಿ ಹಾಕೋತಾ ಇದ್ದೀನಿ. ಅಂದರೆ ಚಿಕ್ಕ ಪ್ಲೇಟ್ ಇದೆಯಲ್ವ ಅದ್ರ ಮೇಲ್ಗಡೆ ಬಾಳೆದು ಎಲೆ ಇದೆಯಲ್ವ ಅದನ್ನು ಇಟ್ಟು ಅದ್ರ ಮೇಲ್ಗಡೆ ಏನು ಹಿಟ್ಟನ್ನು ಹಾಕೋತೀನಿ. ಹಾಕಿ ಸ್ಟೀಮ್ ಆಗೋದಕ್ಕೆ ಇಡೋಣ ಅಂತೇಳಿ. ತುಂಬಾ ಚೆನ್ನಾಗಾಗುತ್ತೆ, ಚೆನ್ನಾಗಿ ಏನು ಇದಾಗುತ್ತೆ, ಎದ್ದೇಳುತ್ತದು. ಇಲ್ಲದ್ರೆ ಅಂಟ್ಕೊಳ್ಳುತ್ತಲ್ವ ಪಾತ್ರೆಗೆಲ್ಲ. ಸೊ ಆ ಥರ ಏನಾಗಲ್ಲ, ಬಾಳೆ ಎಲೆ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಬಾಳೆ ಎಲೆಯಲ್ಲಿ ಹಾಕಿ ಏನು ಇಡ್ಲಿ ಹಾಕೋತಾ ಇದ್ದೀನಿ, ತಟ್ಟೆ ಇಡ್ಲಿ ಹಾಕೋತಾ ಇದ್ದೀನಿ. ಹಾಗೇನೆ ಇಲ್ಲಿ ಸ್ಟೀಮಿಗೆ ಇಲ್ಲಿ ಇಟ್ಟಿದ್ದೀನಿ. ಏನು ನೀರು ಇಟ್ಟು ಅದ್ರ ಮೇಲ್ಗಡೆ ಒಂದು ಪಾತ್ರೆ ಇಟ್ಟು ಇವಾಗ ಇದನ್ನು ಸ್ಟೀಮ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ತಟ್ಟೆ ಇಡ್ಲಿ ಮಾಡಿದರೆ ಜಾಸ್ತಿ ಇಡ್ಲಿ ಏನು ಬೇಕಾಗಲ್ಲ. ಮಕ್ಕಳು ಒಂದೊಂದು ತಿಂತಾರೆ, ನಾನೊಂದು ತಿಂತೀನಿ, ಹಸ್ಬೆಂಡ್ ಒಂದೆರಡು ತಿಂತಾರೆ ಅಷ್ಟೇ. ಸೊ ಹಾಗಾಗಿ ಬೇಗನೂ ಆಗುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ. ಯಾಕೆಂದರೆ ತಟ್ಟೆ ಇಡ್ಲಿದು ಬ್ಯಾಟರ್ ಇದೆಯಲ್ವ ಸ್ವಲ್ಪ ಲೂಸಾಗಿರುತ್ತೆ. ಸೊ ಹಾಗಾಗಿ ಇಡ್ಲಿ ಏನಾಗುತ್ತೆ ಅಂದರೆ ತುಂಬಾ ಫ್ಲಫಿಯಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ಇಡ್ಲಿ ಎಲ್ಲ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಕರಿನೂ ಅದ್ರ ಜೊತೆಗೆ ಇಡ್ಲಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತಿದು ಡಿನ್ನರ್ನು ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.